ಏನು ಮೂಡದಲ್ಲಿ ನಿವೇಶನಗಳು ತಗೊಂಡಿದ್ದಾರೆ ಅದೆಲ್ಲ ವಾಪಸ್ ಕೊಟ್ಟು ಆಮೇಲೆ ಅವರು ಆರೋಪ ಮಾಡಬೇಕು ಬೇರೆಯವ್ರ ಮೇಲೆ. ತಾಕಳ್ಳ ಪರನ ನಂಬ ಅಂತಕ್ಕಂಥ ಏನು ಗಾದೆ ಇದೆ. ಹಿಂಗೆ ಇದರಲ್ಲಿರ್ತಕ್ಕಂಥ ನಾನು ವಿವರಗಳಿದೆ ನನ್ನ ಹತ್ರ. ಆ ವಿವರಗಳನ್ನು ನಾನು ಹೇಳಲಿಕ್ಕೆ ಹೋದರೆ ಏನಪ್ಪ ಇವ್ರು ಯಾವಾಗಲೂ ಹಿಂಗೆ ಹೇಳ್ತಿರ್ತಾನೆ ಅಂತೇಳಿ ವಿಧಾನ ಪರಿಷತ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತಾರೆ. ವಿಧಾನ ಪರಿಷತ್ ಪ್ರೊಸೀಡಿಂಗ್ಸ್ ಕೊಡು ಒಂದೇ, ಇದು ಕೊಡು ಒಂದು. ಅದು ಇದರಲ್ಲೇ ಇದೆ, ಅದೆಲ್ಲ ಗ್ಲೋಯರ್ ಹಾಕಿಲ್ವಾ? ಇದು ವಿಧಾನ ಪರಿಷತ್ತಲ್ಲಿ 17ನೇ ತಾರೀಕು ಮಾರ್ಚು 2011 17ನೇ ತಾರೀಕು ಮಾರ್ಚ್ 2011 ಏನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಆ ಮಾಹಿತಿನಲ್ಲಿ ಯಾರೆಲ್ಲ ಏನೇನು ಮಾಡಿದ್ದಾರೆ ನಿವೇಶನಗಳದ್ದು ಮೂಡದ್ದು ಅಂತೇಳಿ ಅವ್ರು ಹೇಳಿದ್ದಾರೆ. ನಾನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದಾರೆ. ಮತ್ತೆ ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಸೈಟು ಯಾವ್ಯಾವ ಕುಟುಂಬದವ್ರು ತಗೊಂಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇದು ನನ್ನ ಹೇಳಿಕೆಯಲ್ಲ. ವಿಧಾನ ಪರಿಷತ್ತಿನಲ್ಲಿ 2011 ಸಮಯದಲ್ಲಿ ಏನು 17ನೇ ತಾರೀಕು ಗುರುವಾರ ಮಾರ್ಚ್ 2011 ಹೇಳಿರ್ತಕ್ಕಂಥದ್ದು. 17ನೇ ತಾರೀಕು ಮಾರ್ಚ್ 2011 ವಿಧಾನ ಪರಿಷತ್ತಿನ ನಡವಳಿಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು. ಆ ಹೇಳಿಕೆ ಅದನ್ನು ನಾನು ಇದೇ ಇಲ್ಲಿ ಆಸಕ್ತರಿಗೆ ಅದು ಕೊಡ್ತೇನೆ. ಅದ್ರ ಪ್ರಕಾರ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇವತ್ತು ಯಾರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಸಿದ್ದರಾಮಯ್ಯನವರು ಕೂಡ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿದ್ದಾರೆ. ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇವತ್ತು ಎಲ್ಲವೂ ಕೂಡ ಅದು ವರದಿ ಆಗಿದೆ. ಅದು ಬಿಟ್ಟು ನಾನು ಬೇರೆ ಏನು ಹೇಳಲಿಕ್ಕೆ ಹೋಗದೆ ಇದೊಂದು ಸೇರಿಸ್ತೇನೆ. ಅವರು ಅದಕ್ಕಿಲ್ಲ, ಅವರು ಇದೊಂದು ನಾನು ಅದಕ್ಕೆ ಸೇರಿಸ್ತಕ್ಕಂಥದ್ದು. ಇವರುಗಳು ಯಾರು ಆರೋಪ ಮಾಡ್ತಾರೆ ಇವರೇ ಎಲ್ಲ ಫಲಾನುಭವಿಗಳು. ಹೆಚ್ಚು ಜನ ಫಲಾನುಭವಿಗಳು ಇವರೇ. ಇವರು ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಮೈಸೂರಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಈ ಸೈಟ್ ಕೊಡಿ ಆ ಸೈಟ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸು ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡದಲ್ಲಿ ಜಾಗ ತಗೊಂಡಿರ್ತಕ್ಕಂಥವ್ರು ಇವರೇ. ಅದಕ್ಕೋಸ್ಕರ ಇವ್ರು ಯಾರು ಸಿದ್ದರಾಮಯ್ಯನವ್ರ ಮೇಲೆ ಮೂಡದಲ್ಲಿ ಜಾಗ ತಗೊಂಡಿದ್ದೀರಿ ಅದು ಇದು ಹಂಗೆ ಹೀಗೆ ಅಂತೇಳಿ ಆರೋಪ ಮಾಡ್ತಾವ್ರೆ. ಮೊದಲು ಅವ್ರುಗಳು ತೆಗೆದುಕೊಂಡಿರೋ ನಿವೇಶನಗಳನ್ನು ಮೂಡಕ್ಕೆ ಸರೆಂಡರ್ ಮಾಡಬೇಕು. ಸರೆಂಡರ್ ಮಾಡಿ ಆಮೇಲಿಂದ ಇನ್ನೊಬ್ಬರು ಪ್ರಶ್ನೆ ಮಾಡಬೇಕೇ ಹೊರತು ಇವರ ಏನು ಅಂದಿನ ಚಾಲ್ತಿಲಿರ್ತಕ್ಕಂಥ ನಿಯಮ ಇದೆ, ಆ ನಿಯಮದಲ್ಲಿ ಇವರೆಲ್ಲ ಫಲಾನುಭವಿಗಳು. ಆದರೆ ಇವರು ಒಬ್ಬ ಫಲಾನುಭವಿ ಮರ್ತುಬಿಟ್ಟು ಇವರು ಇನ್ನೊಬ್ಬರಿಗೆ ನೀವು ಅದೇ ನಿಯಮವನ್ನು ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಸಾಧು ಅಲ್ಲ ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ.